ಭಿಕ್ಷುಕರು ಅಂದ್ರೆ ಅವರನ್ನ ನೋಡೋ ದೃಷ್ಟಿಯೇ ಬೇರೆ ಆಗಿರುತ್ತೆ. ಆಕೆ ಭಿಕ್ಷಾಟನೆ ಮಾಡಿ ಬದುಕಿನ ಬಂಡಿಯನ್ನು ಸಾಗಿಸ್ತಿದ್ಲು. ಮನಿ ಕ್ಲೀನಿಂಗ್ ವೇಳೆ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ. ಚೀಲಗಳಲ್ಲಿ ಹಣದ ರಾಶಿ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಭಿಕ್ಷುಕಿ ಮನೆಯಲ್ಲಿತ್ತು ಲಕ್ಷ ಲಕ್ಷ ಹಣ. ಮೊನ್ನೆ 8 ಲಕ್ಷ ಪತ್ತೆ. ಇಂದು 3.5 ಲಕ್ಷ ದುಡ್ಡು. 16 ಜನ ಕೂತು ಎಣಿಕೆ ಮಾಡಿದ್ರೂ ಮುಗಿಯುತ್ತಿಲ್ಲ. ಹಾಗಂತ ಇದು ಯಾವುದೋ ದೇವಸ್ಥಾನದ ಹುಂಡಿ ಹಣ ಅಲ್ಲ, ಮಂಡ್ಯದ ಭಿಕ್ಷುಕಿ ಮನೆಯಲ್ಲಿನ ದುಡ್ಡು. ಮಂಡ್ಯದ ಗುತ್ತಲ ಬಡಾವಣೆಯಲ್ಲಿ ಮೊನ್ನೆ 100 ಭಿಕ್ಷುಕಿ ಮೃತಪಟ್ಟಿದ್ರು. ಈ ವೇಳೆ ಮನೆ ಪರಿಶೀಲನೆ ಮಾಡ್ತಿದ್ದಂತೆ ಬರೋಬ್ಬರಿ 8 ಲಕ್ಷ ಹಣ ಪತ್ತೆಯಾಗಿತ್ತು. ವಿಷಯ ಅಂದ್ರೆ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಬ್ಬ ಭಿಕ್ಷುಕಿ ಮನೆಯಲ್ಲೂ ಲಕ್ಷ ಲಕ್ಷ ಕಾಸು ಇರೋದು ಕಂಡಿದೆ. ಶ್ರೀರಂಗಪಟ್ಟಣದಲ್ಲಿ ಸಾವಿತ್ರಮ್ಮ ಅನ್ನೋ ಭಿಕ್ಷುಕಿ ವಾಸವಾಗಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಇವರ ತಾಯಿ ಮೃತಪಟ್ಟಿದ್ದು, ಈಗ ಸಾವಿತ್ರಮ್ಮ ಕೂಡ ಹಾಸಿಗೆ ಹಿಡಿದಿದ್ದಾರೆ. ಹೀಗಾಗಿ ಸಾವಿತ್ರಮ್ಮನ ನೆರವಿಗೆ ನಿಂತ ಸ್ವಯಂ ಸೇವಕರು ಮನೆ ಕ್ಲೀನ್ ಮಾಡಲು ಮುಂದಾಗಿದ್ರು. ಜ್ಯೋತಿಷಿ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಮಾಡುವಾಗ ಮನೆಯಲ್ಲಿ 16 ಚೀಲಗಳಲ್ಲಿ ಹಣ ಇರೋದು ಕಂಡಿದೆ. ತಕ್ಷಣ ಹಣವನ್ನ ಎಣಿಕೆ ಮಾಡಲಾಗಿದ್ದು 3,50,000 ಹಣ ಇರೋದು ಗೊತ್ತಾಗಿದೆ. ಇಲ್ಲಿ ಅದನ್ನೆಲ್ಲ ಎಣಿಕೆ ಕಾರ್ಯ ನಡೀತಾ ಇದೆ. ಸುಮಾರು ಮೂಟೆ ಕಾಯಿನ್ಗಳನ್ನು ಇಟ್ಟಿದ್ಲು, ಚೀಲಗಳಲ್ಲಿ ದುಡ್ಡುಗಳು ತುಂಬಿಟ್ಟಿದ್ಲು. ಅದೆಲ್ಲ ಎಣಿಕೆ ಕಾರ್ಯ ನಡೀತಾ ಇದೆ. ಅವಳಿಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಅವಳ ಮನೆಯನ್ನು ಸಹಿತ ಸ್ವಚ್ಛವಾಗಿ ಮಾಡಿಕೊಡುವಂತಹ ಕಾರ್ಯಕ್ರಮ ಶ್ರೀರಂಗಪಟ್ಟಣದ ಜನತೆ ಮಾಡುತ್ತಿದ್ದಾರೆ. ಸಾವಿತ್ರಮ್ಮ ಮನೆಯಲ್ಲಿ ಪತ್ತೆಯಾಗಿರೋ ಹಣವನ್ನ ಆಕೆಯ ಚಿಕಿತ್ಸೆಗೆ ಭರಿಸಲು ನಿರ್ಧರಿಸಲಾಗಿದೆ. ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.